ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಎಗ್ ಕರಿ. ಇದನ್ನು ಒಂದ್ಸರಿ ನೀವು ಮಾಡಿದರೆ ಮತ್ತೆ ನೀವು ಮಾಡಿಕೊಂಡು ತಿನ್ನಬೇಕಂತ ಅನಿಸುತ್ತೆ. ಆ ರೀತಿಯಾಗಿ ಟೇಸ್ಟ್ ಆಗಿದೆ. ಅದನ್ನು ಮಾಡುವ ವಿಧಾನವನ್ನು ನೋಡಿಕೊಳ್ಳುವ. ನಾನು ಇಲ್ಲಿ ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ನಾನು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೊಂದಾಗಿ ಮೊಟ್ಟೆಗಳನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಯಾಕೆ ಹಾಕ್ಕೊಂಡಿದ್ದೆ ಅಂತಂದರೆ ಪಾತ್ರೆ ಎಲ್ಲ ಕಪ್ಪಾಗಬಾರ್ದು ಅಂತಂದು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಳ್ಳೋದ್ರಿಂದ ಪಾತ್ರೆ ಕಪ್ಪಾಗೋದಿಲ್ಲ. ಈಗ ನಾವು ಮೊಟ್ಟೆನ ಒಂದು ಸೈಡು ಬಾಯ್ಲ್ ಮಾಡಿ ಇಟ್ಕೊಂಬಿಡು. ಒಂದು 6 ನಿಮಿಷ ಅಷ್ಟೇ ನಾವು ಬಾಯ್ಲ್ ಮಾಡಬೇಕು ಮೊಟ್ಟೆನ. ಇದರಲ್ಲಿ ಉಪ್ಪು, ಅರಿಶಿನ, ಖಾರ ಹಾಕ್ಕೊಂಡಿದ್ದೀನಿ. ಹಾಗೆ ಬಾಯ್ಲ್ ಮಾಡಿದಂಥ ಎಗ್ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಇದರೆಲ್ಲ ಹಾಕಿ ಒಂದು 5-6 ಸೆಕೆಂಡ್ ಇದನ್ನು ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಮೊದಲೇ ನಾವು ಬಾಯ್ಲ್ ಮಾಡ್ಕೊಂಡಿದ್ದಿಲ್ಲ ಒಂದು 6 ನಿಮಿಷ. ಅದು ಜಾಸ್ತಿ ಬಾಯ್ಲ್ ಮಾಡಿದರೆ ಜಾಸ್ತಿ ಕಲರ್ ಚೇಂಜ್ ಆಗಿಬಿಡ್ತದೆ ಒಳಗಡೆ ಎಲ್ಲ. ಹಾಗಾಗಿ ಒಂದು 6 ನಿಮಿಷ ಅಷ್ಟೇ ನಾವು ಎಗ್ಗನ್ನು ಬಾಯ್ಲ್ ಮಾಡ್ಕೋಬೇಕು. ಅದೇ ಪಾತ್ರೆಯಲ್ಲಿ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಆನಿಯನ್ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಬರುವ. ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಆ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗುವ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಮಸಾಲಗಳನ್ನು ಹಾಕ್ಕೋಬೇಕಾಗ್ತೈತಿ. ಇದರಲ್ಲಿ ನಾನು ಸ್ವಲ್ಪ ಧನಿಯಾ, ಗರಂ ಮಸಾಲ ಮತ್ತು ಕೆಂಪು ಮೆಣಸು ಮಸಾಲ, ಕೆಂಪು ಮೆಣಸು ಖಾರ, ಹಾಗೆ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು 2 ಟಮಾಟನ ತೊಗೊಂಡಿದ್ದೀನಿ. ಟಮಾಟನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಟಮಾಟ ಈ ರೀತಿಯಾಗಿ ಚೆನ್ನಾಗಿ ಅದು ಮೆತ್ತಗಾದ್ಮೇಲೆ ಟಮಾಟ ಇದರಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ 2 ನಿಮಿಷ ಮುಚ್ಚಿಟ್ಬಿಡಿ. ಫ್ರೈ ಆಗೋ ತನಕ ಚೆನ್ನಾಗಿ ಈ ರೀತಿಯಾಗಿ ಮೇಲ್ಗಡೆ ಆಯಿಲ್ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಸಣ್ಣ ಒಲೆಯಲ್ಲಿ ಇದನ್ನು ಈ ರೀತಿಯಾಗಿ ಮಾಡ್ತಾ ಹೋಗಿ. ಹಾಗೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ಹಾಕ್ಕೋಬೋದು. ಇಲ್ಲಿ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 1-2 ನಿಮಿಷ ಅಷ್ಟು ನಾನು ಇದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ ಸಣ್ಣ ಒಲೆಯಲ್ಲಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಒಂದು ಕುದಿ ಬಂದಮೇಲೆ ಈ ರೀತಿಯಾಗಿ ನಾವೇನು ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಅದು ಬಾಯ್ಲ್ ಎಗ್ಗನ್ನು ಇದನ್ನು ಇದರಲ್ಲಿ ಹಾಕ್ಕೊಂಬಿಡುವ. ಹಾಕ್ಕೊಂಡು ಇದನ್ನು ಸಣ್ಣ ಒಲೆಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಮೇಲುಗಡೆ ಎಲ್ಲ ನಮಗೆ ಬೇಕಂದರೆ ಸ್ವಲ್ಪ ನಾನು ಇದರಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಮೇಲುಗಡೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಈ ಕರಿಬೇವಿನ ಒಗ್ಗರಣೆಯಲ್ಲಿ ಹಾಕೋದ್ರಿಂದ ಬೇರೆ ಥರ ಟೇಸ್ಟ್ ಕೊಡ್ತದೆ. ಈ ರೀತಿಯಾಗಿ ಹಸಿಯಾಗಿ ನಾವು ಹಾಕೋದ್ರಿಂದ ಬೇರೆ ಥರ ಟೇಸ್ಟ್ ಇರ್ತದೆ. ಹೀಗೆ ಇದನ್ನು ನಾವು 1-2 ನಿಮಿಷ ಬಾಯ್ಲ್ ಮಾಡೋಕ್ಕೆ ಇಟ್ಬಿಡುವ. ಮತ್ತು ಈ ರೀತಿಯಾಗಿ ನಾವು ಎಗ್ ತಿನ್ನೋದ್ರಿಂದ ನಮ್ಮದು ಏನು ಬಾಡಿಯಲ್ಲಿ ಏನಾದರೂ ಕಟ್ಸಿದ್ರೆಲ್ಲ ಮಸಲ್ಸ್ ರಿಪೇರ್ ಮಾಡುವಂಥ ಶಕ್ತಿ ಎಗ್ಗಿಗೆ ಇರ್ತದೆ. ಅಷ್ಟೇ ಅಲ್ಲ, ಮತ್ತು ಇದರಲ್ಲಿ ವಿಟಮಿನ್ B12 ಇರ್ತದೆ ಮತ್ತು D ಇರ್ತದೆ ವಿಟಮಿನ್ಸ್. ಇದು ತಿನ್ನೋದ್ರಿಂದ ಹೆಲ್ತಿಗೆ ಬಹಳ ಒಳ್ಳೆಯದು. ಮತ್ತು ಐಗೂ ಸಹ ಇದು ಬಹಳ ಒಳ್ಳೆಯದು ಹೆಲ್ತಿಗೆ. ಐಗೆ ಇಡೀ ನಮ್ಮ ಬಾಡಿ ಆರ್ಗನ್ಸ್ ಏನಿರ್ತದಲ್ಲ ಅದಕ್ಕೆಲ್ಲ ಒಳ್ಳೆಯ ರೀತಿಯಾದಂಥ ಹೆಲ್ದಿ ಫುಡ್ ಇದು. ಮತ್ತು ಇದನ್ನು ತಿನ್ನೋದ್ರಿಂದ ನಮಗೆ ಇದರಲ್ಲಿ ರಿಚ್ ಆಗಿ ಕೊಲಿನ್ ಇರ್ತದೆ ಮತ್ತು ಇಂಪಾರ್ಟೆನ್ಸ್ ಇರ್ತದೆ ಏನಂದರೆ ನ್ಯೂಟ್ರಿಯೆಂಟಿಗೆ. ಹಾಗಾಗಿ ಇದನ್ನು ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಡೈಲಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರ್ತದೆ. ಮತ್ತು ಬೇಗ ನಮಗೆ ಹಸಿವು ಆಗೋದಿಲ್ಲ. ಯಾಕಂದರೆ ಎಗ್ ತಿನ್ನೋದ್ರಿಂದ ಅಷ್ಟು ನಮಗೆ ಹೊಟ್ಟೆ ಹಸಿವು ಆಗಲಾರ್ದಂಗೆ ಅದು ಮೇಂಟೈನ್ ಮಾಡ್ತದೆ ಎಗ್ ತಿನ್ನೋದ್ರಿಂದ. ಇದನ್ನು ನಾವು ಡೈಲಿ ಊಟದಲ್ಲಿ ಯೂಸ್ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ಹಾಗೆ ನಮಗೆ ಚೆನ್ನಾಗಿ ಡೈಟ್ಗೂ ಸಹ ಒಳ್ಳೆಯದಂಥ ಆಹಾರ ಇದು. ಇದೇ ರೀತಿಯಾದ ಹೆಚ್ಚಿನ ವೆರೈಟಿಯಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.